ನೋಡಿ ಸರ್, ಇದು 4 ಎಕರೆ 26 ಗುಂಟೆ ಒಂದು ಕೋಕೋನಟ್ ಫಾರ್ಮ್ ಬಂದೈತೆ. 4 ಎಕರೆ 26 ಗುಂಟೆ. ಇದು ಒಂದು 200 ಮೀಟ್ರು ಮಡ್ ರೋಡ್. ಇದು ನಕಾಸ್ ರೋಡು, ಡಾಂಬರ್ ರೋಡಿಂದ ಮಳವಳ್ಳಿ ಸಿಗ್ನಲಿಂದ 4 ಕಿಲೋಮೀಟ್ರ್ ಕರೆಕ್ಟಾಗಿ ಇಲ್ಲಿಗೆ. ಕೇವಲ 4 ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿ ಸರ್ಕಲಿಂದ. ಎಲ್ಲ ಟೋಟಲ್ ಲ್ಯಾಂಡು ಅದ್ಬಸ್ತಾಗಿ ಫೆನ್ಸ್ ಹಾಕಿದ್ದಾರೆ. ಕೋಕೋನಟ್ಸ್ ಎಲ್ಲ ಈ ಥರ ಈಲ್ಡಿಂಗ್ ಇದೆ. ಎರಡು ಬೋರ್ವೆಲ್ ಐತೆ. ಒಂದು ಲೇಬರ್ ಶೆಡ್ ಐತೆ, ಸೀಟ್ ಮನೆ. ಲೇಬರ್ಸ್ ಇದ್ದಾರೆ ಇಲ್ಲಿ. ಸಾಯಿಲು ರೆಡ್ ಸಾಯಿಲು. ಬೌಂಡ್ರಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಐತೆ. ಒಂದು 150-170 ತೆಂಗಿನ ಗಿಡ ಇವೆ 4 ಎಕರೆನಲ್ಲಿ. ಇನ್ನು 26 ಗುಂಟೆ ಖಾಲಿ ಐತೆ. ಮಳವಳ್ಳಿಗೆ ತುಂಬ ಹತ್ತಿರದಲ್ಲೈತೆ. ಮಳವಳ್ಳಿ ಟೌನಿಂದ 4 ಕಿಲೋಮೀಟ್ರು ಕರೆಕ್ಟಾಗಿ. ನಿಮಗೆ ಬೆಂಗಳೂರಿಂದ 100 ಕಿಲೋಮೀಟ್ರು. ಇದು 4 ಎಕರೆ 6 ಗುಂಟೆ ಇದು ತೆಂಗೈತೆ. ಮತ್ತು ಈ ಕಡೆ ಬ್ಯಾಕ್ ಸೈಡು ಒಂದು 20 ಗುಂಟೆ ಐತೆ. ಇದು ಖಾಲಿ ಐತೆ. ಇದು ಖಾಲಿ ಜಾಗ. ಇದು ಸೇರ್ಸ್ ಫೆನ್ಸ್ ಹಾಕಿದ್ದಾರೆ. ನೋಡಿ, ಇಲ್ಲೊಂದು ಬಾವಿ ಐತೆ. ಇವ್ರ ಜಾಗದಲ್ಲೇ ನೀರೈತೆ. ನೋಡಿ, ಇಲ್ಲಿ ಕಾಲುವೆ ಐತೆ. ಈ ಕಾಲುವೆಗೆ ಅಟ್ಯಾಚ್ ಐತೆ. ನೀವು ಈ ಕಡೆ ಎಲ್ಲಾರು ಬೇಕಾದ್ರೆ ಎಂಟ್ರೆನ್ಸ್ ಮಾಡ್ಕೋಬೋದು ಒಳಗಡೆ ಬರಲಿಕ್ಕೆ. ನೋಡಿ, ಈ ಕಡೆ ಕಾಲುವೆ ಐತೆ. ಈ ಒಂದು ಡಕ್ ಹಾಕೊಂಡು ಇಲ್ಲಿ ಸೇತುವೆನ ಈ ಕಡೆನಾರು ನೀವು ಒಳಗಡೆ ಎಂಟ್ರಿ ಮಾಡ್ಕೋಬೋದು. ಮತ್ತು ನಿಮಗೆ ಕಾಲುವೆಗೆ ಈ ಕಡೆನೂ ರಸ್ತೆ ಐತೆ. ಅಂದರೆ ಈ ಕಡೆ ತಿರ್ಗಾಡ್ತೀಯಲ್ಲ, ಹಾಗಾಗಿ ಸಮದೆಲ್ಲ ಗಿಡ ಬೆಳ್ಕೊಂಡೈತೆ. ಅದು ಒಚ್ಚರಿ ರಸ್ತೆಯಲ್ಲಿ ಈ ನಾಲೆಗೆ ಪಬ್ಲಿಕ್ಕು ತಿರ್ಗಾಡೋದು, ಹಾಗಾಗಿ ಅದು ಸವದೈತೆ. ಈ ಕಡೆನೂ ರಸ್ತೆ ಐತೆ. ಇಲ್ಲಾಂದ್ರೆ ನೀವು ಆ ಕಡೆಯಿಂದಲೂ ನೀವು ಸೇತುವೆ ಮಾಡ್ಕೋಬೋದು. ಇಲ್ಲಾಂದರೆ ಮುಂದೆ ಒಂದು ಸೇತುವೆ ಐತೆ.